ಸ್ಟ್ರಗಲ್ ಈಸ್ ಒನ್ ಆಫ್ ದ ಕಂಟಿನ್ಯೂಯಸ್ ಆ್ಯಂಡ್ ನೆವರ್ ಫೇಲಿಂಗ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಲೈಫ್ ಅಂತ ಮೋಸ್ಕಾ ಅನ್ನುವಂಥ ರಾಜಕೀಯ ನೀತಿಜ್ಞರು ಹೇಳ್ತಾರೆ. ಸಂಘರ್ಷ ಅನ್ನುವಂತಹದ್ದು ನಿರಂತರವಾಗಿರತಕ್ಕಂಥ, ಬದುಕಿನ ಕೊನೆಯ ಕ್ಷಣದವರೆಗೂ ಕೂಡ ನಮ್ಮೊಂದಿಗೆ ಇರತಕ್ಕಂಥದ್ದು ಸಂಘರ್ಷ. ಅದು ನಮ್ಮ ಅಸ್ತಿತ್ವಕ್ಕಾಗಿರೋ ಸಂಘರ್ಷ ಆಗಿರ್ಬೋದು, ನಮ್ಮ ಬದುಕು ನಿರ್ವಹಣೆಗಾಗಿರೋ ಸಂಘರ್ಷ ಆಗಿರ್ಬೋದು, ನಮ್ಮ ಸಾಧನೆಯ ಸಂಘರ್ಷ ಆಗಿರ್ಬೋದು. ಒಟ್ಟು ಹುಟ್ಟಿನಿಂದ ಆರಂಭವಾದ ಸಂಘರ್ಷ ಜೀವನದ ಕೊನೆಯ ಕ್ಷಣದವರೆಗೂ ಇರ್ತದೆ. ಹಾಗೆ ಸಂಘರ್ಷವೇ ಜೀವನವಾಗಿ ರೂಪುಗೊಂಡಂತಹ ಪರಿಸ್ಥಿತಿಯಿಂದ ಬಂದವರು. ನಾನು ಬಾಗಲಕೋಟೆ ಜಿಲ್ಲೆಯ ಹುನಗುಂದದೊಳಗ 1963 ಜನವರಿ 23ನೇ ತಾರೀಕು ಹುಟ್ಟಿದೆ. ಹುನಗುಂದದಲ್ಲಿಯೇ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಆಯಿತು. ಇಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ನಮಗೆ ಪ್ರಜ್ಞೆ ಬರುವುದಕ್ಕಿಂತ ಮುಂಚೆ ಬೆರಗುಗಣ್ಣಿನಿಂದ ಸಮಾಜವನ್ನು ನಾವು ನೋಡ್ತಾ ಇದ್ವಿ. ನಮಗೆ ಪ್ರಜ್ಞೆ ಬರಲಾರಂಭಿಸಿದ ತಕ್ಷಣ ನಾವು ಭಿನ್ನವಾಗಿದ್ದೇವೆ ಅಂತ ಅನ್ಸಕ್ ಶುರುವಾಯಿತು. ಬೇರೆಯವರ ತರ ನಾವಿಲ್ಲ ಅಂತ. ಶಾಲೆಯಲ್ಲಿ ನಮಗೆ ಸರಿಸಮಾನವಾದ ಅವಕಾಶಗಳಿರಲಿಲ್ಲ. ನೀರು ಬಾವಿಗೆ ಹೋಗಿ ಬೇರೆಯವರು ನೀರು ಎತ್ತಿ ಹಾಕೋ ತನಕ ನೀರು ತೆಗೆದುಕೊಂಡು ಬರೋದು ಅಂತ ಪರಿಸ್ಥಿತಿ ಇತ್ತು. ತೀವ್ರವಾದ ಬಡತನ, ಕಿತ್ತು ತಿನ್ನುವ ಬಡತನ, ಎಲ್ಲ ಕೊರತೆಗಳ ಜೀವನ. ನಾವು ಬದುಕಿದ್ದಂಥ ಹೊಲಗೇರಿ ಹೇಗಿತ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲ ನಾಗರಿಕ ಸೌಲಭ್ಯಗಳಿಂದ ವಂಚಿತವಾಗಿದ್ದಂಥ ಪ್ರದೇಶ. ಅಲ್ಲಲ್ಲಿ ಬಿದ್ದ ಮನೆಗಳು. ಇದು ಬಹಳ ಸಂಕಷ್ಟದ ಜೀವನ ಆಗಿತ್ತದು. ತೀವ್ರ ಬಡತನ ಕಾಡ್ತಾ ಇದ್ದಂಥದ್ದು. ಬಡತನ ಮತ್ತು ಹಸಿವು ನಮ್ಮ ಬದುಕಿನ ಭಾಗ ಆಗಿದ್ವು ಅನ್ನುವಂಥದ್ದು. ಎಷ್ಟು ಬಡತನ ಇತ್ತು ಅಂತ ಹೇಳಿದ್ರೆ, ಅವತ್ತಿನ ದಿವಸ ದುಡಿದುಕೊಂಡು ಬಂದು ಅವತ್ತೇ ಊಟ ಮಾಡುವಂಥ ಪರಿಸ್ಥಿತಿ ಇದ್ದಂತಹದ್ದನ್ನು ಕೂಡ ನಾನು ಅನುಭವಿಸಿದ್ದೇನೆ. ನಾನು 5ನೇ ಇಯತ್ತಿಗೆ ಬಂದಾಗ ಹಾಸ್ಟೆಲ್ಗೆ ಸೇರೋಕ್ಕಿಂತ ಮುಂಚೆ ನಮ್ಮ ಬದುಕು ದುಸ್ತರವಾಗಿತ್ತು. ಹಾಸ್ಟೆಲಿಗೆ ಸೇರಿದ ಮೇಲೆ ಕೊನೆ ಪಕ್ಷ ನಮಗೆ 3 ಹೊತ್ತು ಊಟ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತು ಅನ್ನುವಂಥದ್ದು. ಆಗಿನ ಸಂದರ್ಭದೊಳಗ ಪಟ್ಟಪಾಡು, ಅನುಭವಿಸಿದ ಕಷ್ಟ, ಆ ನೋವುಗಳು, ಜಾತಿಯ ಕಾರಣಕ್ಕಾಗಿ ಅವಕಾಶ ವಿಹೀನತೆ, ಅಸ್ಪೃಶ್ಯತೆಯ ಹೊಡೆತ, ಅವಮಾನ, ಅವಹೇಳನ, ಇವೆಲ್ಲವುಗಳನ್ನು ಬೆನ್ನಿ ಕಟ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಹೈಸ್ಕೂಲ್ನೊಳಗೂ ಕೂಡ ನಮ್ಗೆ ಭಾಳ ಸೂಕ್ಷ್ಮವಾಗಿ ಸಟಲ್ ಆಗಿ ನಮ್ಗೆ ಇದನ್ನು ಮಾಡ್ತಾ ಇದ್ರು, ಅವಮಾನ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ, ಹಾಸ್ಟೆಲ್ದೊಳಗೆ ನಮ್ಗೆ ಅನ್ಈವನ್ ಶರ್ಟ್ಸ್ ಮತ್ತು ಹಾಫ್ ಪ್ಯಾಂಟ್ಗಳನ್ನು ಕೊಡ್ತಾ ಇದ್ರು. ಸೈಜ್ ಇರ್ತಿರ್ಲಿಲ್ಲ. ನಮ್ಮ ಹಾಸ್ಟೆಲ್ದಾಗ 50 ಜನ ಹುಡುಗರಿದ್ರೆ ಇಡೀ ಹೈಸ್ಕೂಲ್ನೊಳಗೆ ನಾವು 50 ಮಂದಿನೂ ಗುರ್ತು ಹಿಡಿಬೋದು, ಇವ್ರು ಹಾಸ್ಟೆಲ್ ಹುಡುಗರು ಅಂತೇಳಿ. ಅಷ್ಟು ನಮ್ಮ ಡ್ರೆಸ್ಸಿಂಗ್ ಪ್ಯಾಟರ್ನ್ ಇರ್ತಿತ್ತು. ಹಾಗೆ ಆ ಕಡೆ ಬಡ್ದು ಈ ಕಡೆ ಬಡ್ದು ಅನುಭವಿಸಿ, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿ ನಾವು ಅಲ್ಲಿ ನೋವುಂಡು, ಇಲ್ಲಿ ನೋವುಂಡು, ಕೊನೆಗೆ ಒಂದಷ್ಟು ಜನ ಪ್ರೀತಿ ಮಾಡುವಂಥ ಶಿಕ್ಷಕರ ದೆಸೆಯಿಂದಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗೂ ಹೀಗೂ ಹೈಸ್ಕೂಲ್ ಮುಗಿಸಿದ ನಂತರ ಹುನಗುಂದದಲ್ಲೇ ಕಾಲೇಜ್ ಇತ್ತು. ಒಂದು ವೇಳೆ ಹುನಗುಂದದಲ್ಲಿ ಕಾಲೇಜ್ ಇರದೆ ಹೋಗಿದ್ರೆ ನಾವು ಕಲೀಲಿಕ್ಕೆ ಆಗ್ತಾ ಇರಲಿಲ್ವೇನೋ ಅಂತ ಅನ್ನಿಸ್ತದೆ. ಸೊ ಒಂದು ಘಟನೆಯನ್ನು ಇಲ್ಲಿ ನೆನಪು ಮಾಡಿಕೊಳ್ಳೇಬೇಕು ನಾವು. ಫೀ ಕನ್ಸೆಷನ್ ಇತ್ತು, ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಎಕ್ಸಾಮಿನೇಷನ್ ಫೀ ಅಂತ 5 ರೂಪಾಯಿ ನಾವು ಕಟ್ಟಬೇಕಾಗಿತ್ತು. ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ 5 ರೂಪಾಯಿ ತಗೊಳ್ತಾ ಇದ್ರು. ಆ 5 ರೂಪಾಯಿ ಹೊಂದಿಸೋದಕ್ಕೆ ನಾವು ಕೊನೆ ದಿವಸ, ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟವನ್ನು ಮಾಡಬೇಕು. 5 ರೂಪೀಸ್ ಕೊನೆ ಕ್ಷಣದವರೆಗೂ ಹೋರಾಟವನ್ನು ಮಾಡಬೇಕು. ಹಾಗೂ ಹೀಗೂ ಮಾಡಿ ಕೊನೆಯ ದಿವಸ 3 ಗಂಟೆಗೆ ನಾವು 5 ರೂಪಾಯಿ ಹೊಂದಿಸ್ಕೊಂಡು ತಗೊಂಡೋದು. ಆ ಕ್ಲರ್ಕ್ ನಮಗೆ ಬೈತಾ ಇದ್ರು,
ನಿಮ್ಗೆ ಟೈಮ್ ಗೊತ್ತಿಲ್ಲ, ನಿಮ್ಗೆ ಅರಿವಿಲ್ಲ, ನಿಮ್ಗೆ ಇದು ಅಂತ ಹೇಳಿ. ನಮ್ಗೆ ಅದು ಕೂಡ ದೊಡ್ಡ ಅಮೌಂಟ್. ಅದು ಎಂತ ದೊಡ್ಡ ಅಮೌಂಟ್ ಅಂದ್ರೆ, ನಮ್ಮವ್ವ ಮನೆಯೊಳಗ ಒಂದು ಪರಾತ ಇತ್ತು, ಈ ತಾಮ್ರದ ಪರಾತ ಇತ್ತು. ಆ ಪರಾತ ತಗೊಂಡೋಗ 5 ರೂಪಾಯಿ ಒತ್ತಿ ಇಟ್ಟು ಆ 5 ರೂಪಾಯಿ ತಂದು ಕೊಟ್ಟ ನಂತರ ಹೋಗಿ ನಾ ಫೀಸ್ ಕಟ್ಟಿದ್ದೀನಿ, BA ಫೈನಲ್ ಇಯರ್ ಫೀಸ್ ಕಟ್ಟಿದ್ದೀನಿ. ಫಾರ್ಚುನೇಟ್ಲಿ ನಮ್ಮ ಶಿಕ್ಷಕರ ಸಹಾಯದಿಂದಾಗಿ ಮತ್ತು ಕಾಲೇಜ್ ಕೊಟ್ಟಿರ್ತಕ್ಕಂಥ ಉತ್ತೇಜನದಿಂದಾಗಿ ನಾನು ಫಸ್ಟ್ ಕ್ಲಾಸ್ನಲ್ಲಿ ಮತ್ತು ಕಾಲೇಜಿಗೆ ಫಸ್ಟ್ ಬರೋ ಹಾಗೆ ನನ್ನ BA ಪದವಿಯನ್ನು ಮುಗಿಸಿದೆ. MA ಪದವಿಗೆ ಬಂದಾಗ ನನಗೆ ಜನರಲ್ ಮೆರಿಟ್ನೊಳಗೆ ಸೀಟ್ ಸಿಕ್ತು. ನಾನು ಫಸ್ಟ್ ಕ್ಲಾಸ್ ಆಗಿದ್ದೆ, ಆ ಕಾರಣಕ್ಕಾಗಿ ನನಗೆ ಜನರಲ್ ಮೆರಿಟ್ನೊಳಗೆ ಸೀಟ್ ಸಿಕ್ತು. MA ನಮ್ಮ ಡಿಪಾರ್ಟ್ಮೆಂಟದ ವಿಶೇಷ ಅಂದರೆ ಸೋಷಾಲಜಿದು. ಡಿಪಾರ್ಟ್ಮೆಂಟ್ ಪ್ರಾರಂಭವಾದಾಗಿಂದ ಯಾವ SC ಹುಡುಗನಿಗೂ ಕ್ಲಾಸ್ ಕೊಟ್ಟಿರಲಿಲ್ಲ, ಸೆಕೆಂಡ್ ಕ್ಲಾಸ್ ಕೊಟ್ಟಿರಲಿಲ್ಲ. ಸೆಕೆಂಡ್ ಕ್ಲಾಸ್ ಕೊಟ್ಟರೆ ಇವರು ಪ್ರೊಫೆಸರ್ ಆಗ್ತಾರೆ, ಇವರು ಕಾಲೇಜ್ ಲೆಕ್ಚರರ್ ಆಗ್ತಾರೆ ಅಂಥೇಳಿ ಸೆಕೆಂಡ್ ಕ್ಲಾಸು ಕೊಟ್ಟಿರಲಿಲ್ಲ. ನಮ್ಮ ಸೀನಿಯರ್ಸ್ ಎಲ್ಲರೂ ಬಂದು ಹೆದರ್ಸೋರು, ನೀನು ಯಾಕೆ ಇಷ್ಟು ಬ್ರಿಲಿಯಂಟ್ ಅದಿ, ನೀನು ಯಾಕೆ ಸೋಷಾಲಜಿ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆದಿ, ನಿನಗೆ ಕ್ಲಾಸ ಕೊಡೋದಿಲ್ಲ, ನಿನಗೆ ಬದುಕಕ್ಕೆ ಅವಕಾಶನೇ ಇಲ್ಲ ಇಲ್ಲಿ ಅಂಥೇಳಿ ಹೆದರ್ಸ್ತಾ ಇದ್ರು. ಕೊನೆಗೂ 2 ವರ್ಷಗಳ ಸತತ ಅಧ್ಯಯನ ಮಾಡಿದ ನಂತರ ನನಗೆ ಡಾಕ್ಟರ್ ಪುನೀತ್ ಅವರು, ಡಾಕ್ಟರ್ UA ಅತ್ತಾರ್ ಅವರು ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾನು MA ಪದವಿಯನ್ನು 3ನೇ ರ್ಯಾಂಕಿನೊಂದಿಗೆ ಡಿಪಾರ್ಟ್ಮೆಂಟಿಗೆ ಫಸ್ಟ್ ಪಾಸ್ ಆದೆ. ನಾನು 25 ವರ್ಷಗಳ ನಮ್ಮ ಈ ವಿಭಾಗದ ಅಸ್ತಿತ್ವದೊಳಗೆ ಅತ್ಯಧಿಕ ಮಾರ್ಕ್ಸ್ಗಳನ್ನು ಪಡೆದು ನಾನು MA ಪದವಿಯನ್ನು ಪಾಸ್ ಮಾಡಿದೆ. ಅದಾದ ನಂತರ 1986ರಲ್ಲಿ ನನ್ನ 24ನೇ ವಯಸ್ಸಿಗೆ ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ನಾನು ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. 1985ರೊಳಗೆ 85ರಿಂದ 86 ಹುಬ್ಬಳ್ಳಿಯೊಳಗೆ ನವನಾಡು ಅನ್ನುವಂಥ ಒಂದು ದೈನಿಕ ಪತ್ರಿಕೆ ಇತ್ತು. ಆ ದೈನಿಕ ಪತ್ರಿಕೆಯೊಳಗೆ ಉಪಸಂಪಾದಕನಾಗಿ ಕೆಲಸ ಮಾಡಿದ್ದೆ. ನಂತರ ಕರ್ನಾಟಕ ಕಾಲೇಜಿನೊಳಗೆ ನಾನು ಲೆಕ್ಚರರ್ ಆಗಿ 86ರಿಂದ 86ರವರೆಗೆ 89ರವರೆಗೆ ಕೆಲಸ ಮಾಡಿದೆ. 89ರಿಂದ 99ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಸಮಾಜಶಾಸ್ತ್ರದ ರೀಡರ್ ಆಗಿ ಕೆಲಸ ಮಾಡಿದೆ. ಆ ನಂತರ ಆ ಅವಧಿಯೊಳಗನ 1992ರಿಂದ 97ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿಯಾಗಿ ಕೆಲಸವನ್ನು ಮಾಡಿದೆ. ಆಮೇಲೆ ವಿಶ್ವವಿದ್ಯಾಲಯದೊಳಗೆ SC/ST ಎಂಪ್ಲಾಯೀಸ್ ಅಸೋಸಿಯೇಷನ್ ಭದ್ರಪಡಿಸಬೇಕು, ಅದನ್ನು ಒಂದು ಹೋರಾಟದ ಫೋರಮ್ ಆಗಿ ಮಾಡಬೇಕು ಅಂಥೇಳಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ರಾಜ್ಯ ಮಟ್ಟದೊಳಗೆ ರಾಜ್ಯ ಎಲ್ಲ ವಿಶ್ವವಿದ್ಯಾಲಯಗಳ SC/ST ಎಂಪ್ಲಾಯೀಸ್ ಅಸೋಸಿಯೇಷನ್ ಫೆಡರೇಷನ್ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾನು ಬಹಳಷ್ಟು ಶ್ರಮಿಸಿದೆ. ಇದೆಲ್ಲದರ ಮಧ್ಯೆ ತಮ್ಮ ಗಮನಕ್ಕೆ ತರಬೇಕಾದದ್ದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಧಾರವಾಡದೊಳಗೆ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪಿಸಬೇಕು ಅಂತೇಳಿ 1983ರೊಳಗೆ ಹೋರಾಟ ಆಯಿತು. ಅವಾಗ ನಾವಿನ್ನೂ MA ಓದ್ತಾ ಇದ್ವಿ. ಆ ಸಂದರ್ಭದೊಳಗೆ ಭರಣಿಯವರು SP ಆಗಿದ್ದರು, ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಮಗೆ ಆ ಬೊಮ್ಮಾಯಿಯವರ ಕಾರಿಗೆ ಅಡ್ಡ ಬಿದ್ದಿದ್ದಕ್ಕಾಗಿ ನಮ್ಮನ್ನು ಎಷ್ಟು ಕೆಟ್ಟದಾಗಿ ಹೊಡೆದಿದ್ರು ಅಂತ ಹೇಳಿದ್ರೆ ಅದನ್ನ ನೆನಪಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ನನಗೆ, ಮಾನೆಯವರಿಗೆ, ಕಲ್ಲೋಳಿಕರ್ ಅವರಿಗೆ, ಮನೋಹರ ಯಾದವ್ ಅನ್ನೋಂಥವ್ರಿಗೆ ಬಹಳಷ್ಟು ಜನರಿಗೆ ಹೊಡೆತ ಬಿದ್ದು ತಲೆಯೊಳಗೆಲ್ಲ ಗಾಯ ಆಗಿದ್ದು. ಇವ್ರು ಬಂದು SP ಅವ್ರು ಬಂದು ಹೊಡಿಬೇಡ್ರಿ ಅಂತ ಹೇಳಿ ಆದೇಶ ಮಾಡಿದ ಮೇಲೆ ಬೊಮ್ಮಾಯಿ ಅವರು ಒಪ್ಕೊಂಡು ಹೋದ್ರು, ನಾವಿಲ್ಲಿ ಪುತ್ಥಳಿ ಸ್ಥಾಪನೆ ಮಾಡ್ತೀವಿ ಅಂತ. ಇದು ಹಿನ್ನೆಲೆ, ಧಾರವಾಡದೊಳಗೆ ಪುತ್ಥಳಿ ಸ್ಥಾಪನೆ ಮಾಡುವುದರ ಹಿನ್ನೆಲೆ. ಇನ್ನೊಂದು ಘಟನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, BT ಲಲಿತಾ ನಾಯಕ್ ಅವರ ಮಗ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ ಪ್ರಕರಣ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ ಕರ್ನಾಟಕ ಯೂನಿವರ್ಸಿಟಿ ಒಳಗೆ. ಆ ಸಂದರ್ಭದೊಳಗೆ ನಮ್ಮ 72 ಜನ ಅಧ್ಯಾಪಕರು, ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಯಿತು. ಅದನ್ನು ನಾವು ಸುಮಾರು ವರ್ಷಗಳ ಕಾಲ ಎದುರಿಸ್ಬೇಕಾಯ್ತು, ಆ ಪ್ರಕರಣ ಎದುರಿಸ್ಬೇಕಾಯ್ತು. ಇದು ಯಾಕೆ ಈ ಹಿನ್ನೆಲೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮದು ಅಷ್ಟು ಸರಳವಾಗಿ ಬಂದಿರತಕ್ಕಂಥದ್ದಲ್ಲ, ಭಾಳ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ನಾವು. ನಮ್ಮ ಬದುಕಿನಿದ್ದಕ್ಕೂ ಸಂಘರ್ಷವನ್ನು ಮಾಡ್ತಾ ಬಂದಿದ್ದೀವಿ, ನಮ್ಮ ಅಸ್ತಿತ್ವವಾಗಿ ಸಂಘರ್ಷ ಮಾಡ್ತಾ ಬಂದೀವಿ, ನಮ್ಮ ಅಸ್ಮಿತೆಗಾಗಿ ನಾವು ಸಂಘರ್ಷವನ್ನು ಮಾಡ್ತಾ ಬಂದೀವಿ. ಇದೆಲ್ಲ ಜೊತೆಗೆ ಭಾಳಷ್ಟು ಪ್ರಕರಣಗಳಲ್ಲಿ ಡಾಕ್ಟರ್ ಗಿಲಾಡ ಅನ್ನೋರು ಮುಂಬೈ ಒಳಗೆ ಕೆಲಸ ಮಾಡ್ತಾ ಇದ್ರು. ಅವರು ಮುಂಬೈ ಕಾಮಾಟಿಪುರ ರೆಡ್ ಲೈಟ್ ಏರಿಯಾದೊಳಗೆ ಕೆಲಸ ಮಾಡ್ತಾ ಇದ್ರು.
ಬಹುತೇಕ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ಬೆಳಗಾವಿ ಜಿಲ್ಲೆಯಿಂದ ಬಹಳಷ್ಟು ಜನ ಹುಡುಗಿಯರು ವೇಶ್ಯಾವಾಟಿಕೆಗೆ ಅಲ್ಲಿ ಹೋಗ್ತಾ ಇದ್ರು. ಅಂಥವ್ರು ಅಧ್ಯಯನ ಮಾಡೋದಕ್ಕೆ ಅವರು 1986 ಇಲ್ಲಿ ಬಂದಿದ್ರು ಧಾರವಾಡಕ್ಕೆ. ಅವ್ರನ್ನ ಕರ್ಕೊಂಡು ನಾವು ಸವದತ್ತಿಗೆ ಹೋಗಿದ್ವಿ. ಆಕ್ಚುಲಿ ಅವ್ರಿಗೆ ಈ ದೇವದಾಸಿಯರಿಗೆ ಮುತ್ತು ಕಟ್ಟೋದು ಹ್ಯಾಂಗ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿತ್ತು. ನಾವು ಅವ್ರನ್ನ ಕರ್ಕೊಂಡು ಸವದತ್ತಿಗೆ ಹೋದ್ವಿ. ಸವದತ್ತಿಯೊಳಗ ರಾತ್ರಿ 12 ಗಂಟೆಗೆ ಮುತ್ತು ಕಟ್ತಾರ ಅಲ್ಲಿ ಸಾಮಾನ್ಯವಾಗಿ. ಊರ ಇದು ದೇವಸ್ಥಾನದ ಪೂಜಾರಿ ಬಂದು ಹೆಣ್ಣು ಮಗುವಿಗೆ, ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಮುತ್ತು ಕಟ್ಟೋದನ್ನ ಮಾಡ್ತಾ ಇದ್ರು. ನಾವು ಒಂದು 2-3 ಕಡೆ ಪ್ರತಿಭಟನೆಯನ್ನ ಮಾಡಿದ್ವಿ. ನಾವು ಹೆಣ್ಣು ಮಕ್ಕಳನ್ನ ಉಳಿಸಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವಿ. ಅದು ಹೇಗೋ ಅಲ್ಲಿ ಪೂಜಾರಿಗಳಿಗೆ ಗೊತ್ತಾಗಿ ಒಂದು ಹಿಂಡು ಇವ್ರು ಬಂದ್ರು, ಏನು ಪೂಜಾರಿಗಳು ನೇತೃತ್ವದೊಳಗೆ ಗುಂಡಾಗಳು ಬಂದ್ರು. ನಮ್ಮನ್ನ ಯದ್ವಾ ತದ್ವಾ ಹೊಡೆದು ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಬೆಟ್ಟ ಇಳಿದು ಎದ್ದು ಬಿದ್ದು ಅಂತ ಹೇಳಿ ಬಂದು ಧಾರವಾಡ ಹತ್ರ ಬರೋ ತನಕನೂ ನಾವು ಕಾಲ್ನಡಿಗೆಯಿಂದ ನಡ್ಕೊಂಡು ಬಂದು ಇಡೀ ರಾತ್ರಿ ಎಲ್ಲ ನಡ್ಕೊಂಡು ಬಂದು. ಆಮೇಲೆ ಇನ್ನೊಂದು ಕಲಘಟಗಿ ತಾಲೂಕಿನೊಳಗೆ ಕಳಸ ಅನ್ನುವಂಥ ವಿಲೇಜ್ನೊಳಗೆ 86 ಒಂದು ಅಂಬೇಡ್ಕರ್ ಜಯಂತಿ ಮಾಡಿದ್ರು. ಹೊಲಗೇರಿ ಮತ್ತು ಮಾದರಕೇರಿ ನಡುವೆ ಒಂದು ರಸ್ತೆ ಇತ್ತು. ಆ ರಸ್ತೆಯೊಳಗೆ ಇದನ್ನ ಹಾಕಿದ್ರು ಅವರು, ಏನು ಒಂದು ಸಣ್ಣ ಪ್ರಮಾಣದ ಶಾಮಿಯಾನ ಹಾಕಿದ್ರು. ಆಮೇಲೆ ಅದನ್ನೆಲ್ಲ ಅಲಂಕಾರ ಮಾಡಿದ್ರು ತೆಂಗಿನ ಗರಿಗಳು, ಹೂಗಳಿಂದ. ಮತ್ತೆ ಅಲ್ಲಿ ಬಂದಿರೋ ಮಂದಿಗೆ ಊಟಕ್ಕಂತ ಹೇಳಿ ಅಡಿಗೆ ಸಿದ್ಧ ಮಾಡಿದ್ರು. ನಾವು ಧಾರವಾಡದಿಂದ ಒಂದು 25 ಜನ ಹೋಗಿದ್ವಿ. ಡಾಕ್ಟರ್ ಮಾದಾರ್ ಅವರು, ಡಾಕ್ಟರ್ ಹನುಮಯ್ಯ, ಡಾಕ್ಟರ್ ವಾಘಮಾರೆ, ಕಲ್ಲೋಳಿಕರ್, ನಾನು, ಯಾದವ್ ಅವರು, ಮಾನೆ ಅವರು ಮತ್ತು ಇನ್ನೂ ಸಾಕಷ್ಟು ಜನ ನಾವು ಎಲ್ಲರೂ ಕಾರ್ಯಕರ್ತರು ಹೋಗಿದ್ವಿ. ಸಾಯಂಕಾಲ ಕಾರ್ಯಕ್ರಮ 5:30 ಫಿಕ್ಸ್ ಆಗಿತ್ತು. ನಾವಲ್ಲಿ 4:15 ಹೋದ್ವಿ. ಹೋದ ನಂತರ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗಬೇಕು ಅಂಥೇಳಿ ಆ ಆಂಪ್ಲಿಫೈಯರ್ ಹಚ್ಚೋ ತಡ ಇಡೀ ಊರು ಜನ ಬಡಿಗೆ ತಗೊಂಡು ಬಂದು ಅಲ್ಲಿ ಎಲ್ಲವನ್ನ ಧ್ವಂಸ ಮಾಡಿಬಿಟ್ರು. ಅಂಬೇಡ್ಕರ್ ಫೋಟೋ ಹೊಡೆದ್ರು. ಆನಂತರ ಇದೇನು ತಂಬು ಹಾಕಿದ್ರು, ಇದನ್ನ ಹಾಕಿದ್ರು, ಏನು ಶಾಮಿಯಾನ ಧ್ವಂಸ ಮಾಡಿದ್ರು. ಊಟ ಮಾಡೋದಕ್ಕೆ ಅಡಿಗೆ ಏನು ಸಿದ್ಧ ಮಾಡಿದ್ರು ಅವೆಲ್ಲ ಪಾತ್ರೆಗಳನ್ನ ಚೆಲ್ಲಾಡಿದ್ರು. ಇದು ನಾವು ಅನುಭವಿಸಿರ್ತಕ್ಕಂಥದ್ದು. ಬಹಳ ಸೂಕ್ಷ್ಮವಾಗಿ ಆ ಒಳಗೆ ಗಾಯಗಳು ಬಹಳ ಅದಾವೆ. ಈ ಥರನಾಗಿರ್ತಕ್ಕಂಥ ಗಾಯಗಳು ತುಂಬಾ ನಮ್ಮನ್ನ ಕಾಡ್ತವೆ, ಯಾವಾಗಲೂ ಕಾಡ್ತವೆ ಈ ಗಾಯಗಳು. 1986 ನಾ ಕರ್ನಾಟಕ ಕಾಲೇಜ್ನೊಳಗೆ ಲೆಕ್ಚರರ್ ಆಗಿದ್ದಾಗ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಫಸ್ಟ್ ಟೈಮ್ ಯಾವ ಕರ್ನಾಟಕ ಕಾಲೇಜನ್ನ ಉತ್ತರ ಕರ್ನಾಟಕದ ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್ ಅಂತ ಕರೀತಾರ, ಇಂಥ ಕರ್ನಾಟಕ ಕಾಲೇಜ್ನೊಳಗೆ 86ರವರೆಗೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದ್ವಿ. ಫಸ್ಟ್ ಟೈಮ್ ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದ ನಂತರ ಆಗ ಬಹಳಷ್ಟು ವಿರೋಧ ಬಂತು. ಬಹಳ ಜನ ವಿರೋಧ ಮಾಡಿದ್ರು ಅದನ್ನ. ಎಂದೂ ಮಾಡಿಲ್ಲ ಕರ್ನಾಟಕ ಕಾಲೇಜಿನೊಳಗೆ, ಈಗ ಯಾಕೆ ಮಾಡ್ತೀರಿ ಅಂತ ಹೇಳಿ ಪ್ರಿನ್ಸಿಪಾಲ್ನ ಹಿಡ್ಕೊಂಡು ಎಲ್ಲಾ ಸ್ಟಾಫ್ನವರು ವಿರೋಧ ಮಾಡಿದ್ರು. ಆದರೆ ಅದೃಷ್ಟವಶಾತ್ ಅವಾಗ ಕರ್ನಾಟಕ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿದ್ದ ಡಾಕ್ಟರ್ ಪುನೀತ್ ಅವರು ನನ್ನ ಗುರುಗಳಾಗಿದ್ರು. ಅವ್ರು ಹೇಳಿದ್ರು, ನೀವು ಮಾಡ್ರಿ, ನಾನಿದ್ದೀನಿ, ಕಂಡಕ್ಟ್ ಮಾಡ್ರಿ ಅಂತ ಹೇಳಿ. ಸೊ ಹಾಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯನ್ನು 1986 ಕರ್ನಾಟಕ ಕಾಲೇಜಿನೊಳಗೆ ಎಲ್ಲ ವಿರೋಧದ ಮಧ್ಯೆಯೂ ಕೂಡ ನಾವು ಮಾಡಿದ್ವಿ. ಮಾಡಿ ಯಶಸ್ವಿ ಆದ್ವಿ. ಆ ಕಾರ್ಯಕ್ರಮ ಹೊಸ ಒಂದು ದಿಕ್ಕನ್ನು ನಮಗೆ ತೋರಿಸ್ತು ಅನ್ನುವಂತಹದ್ದು. ಇನ್ನು ಇದ್ರ ಜೊತೆಗೆ ಬಹಳ ಸುಮಾರು ಘಟನೆಗಳಾಗಿದ್ದಾವೆ. ಸುಮಾರು ಇವುಗಳಲ್ಲಿ ಘಟನೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ವಿ ಅನ್ನುವಂಥದ್ದು. 1992 KPSCಗೆ ಏನು ಪರೀಕ್ಷೆ ನಡೀತು, ಆ ಪರೀಕ್ಷೆಯೊಳಗೆ ನಾನು 1997 ರಿಸಲ್ಟ್ ಬಂತು. ಅದರೊಳಗೆ ನಾನು ಕ್ವಾಲಿಫೈ ಆದೆ. ಕ್ವಾಲಿಫೈ ಆಗಿ ಇನ್ನೇನು ಗೆಜೆಟೆಡ್ ಪ್ರೊಬೇಷನರ್ ಆಗಿ ನಾನು ಜಾಯಿನ್ ಆಗಬೇಕು ಕರ್ನಾಟಕ ಸರ್ಕಾರಕ್ಕೆ. ಆ ಸಂದರ್ಭದೊಳಗೆ ನನ್ನ ಮೇಲೆ ಈ BT ಲಲಿತಾ ನಾಯಕ್ ಅವರ ಮಗನ ಅವಮಾನದ ಕೇಸ್ನೊಳಗೆ ನಾವು ಪ್ರತಿಭಟನೆ ಮಾಡಿದ್ದು ಕೇಸ್ ರಿಜಿಸ್ಟರ್ ಆಗಿತ್ತು. ನಮ್ಮವರೇ ಕೆಲವು ಜನ ಹೋಗಿ ಪೊಲೀಸರಿಗೆ ಹೇಳಿ ನನ್ನ ವಿರುದ್ಧ FIR ಹಾಕ್ಸಿದ್ರು. 72 ಮಂದಿ ವಿರುದ್ಧ FIR ಹಾಕ್ಸಿದ್ರು. ಅವ್ರ ಉದ್ದೇಶ ಏನಾಗಿತ್ತು, ನಾನು KAS ಆಫೀಸರ್ ಆಗಬಾರ್ದು ಅನ್ನೋ ಉದ್ದೇಶ ಇತ್ತು. ಆ ಕಾರಣಕ್ಕಾಗಿ ಅವಾಗ FIR ಹಾಕಿ ಕೋರ್ಟಿಗೆ ಹಾಜರುಪಡಿಸಿದ್ರು. ಮುಂದೆ ನಾನು ಆ ಪ್ರಕರಣವನ್ನ ವಿತ್ಡ್ರಾ ಮಾಡೋದಕ್ಕೆ 2 ವರ್ಷಗಳ ಸತತ ಹೋರಾಟವನ್ನ ಮಾಡಿದೆ. ಬಟ್ ಆಶ್ಚರ್ಯಕರ ಸಂಗತಿ ಅಂದ್ರ ಅವಾಗಿನ ಕಾಲದೊಳಗ
ಇವರು ಯಾರು ನಮ್ಮ ಸೋಮಶೇಖರ್ ಅವರು, ಬಿ ಸೋಮಶೇಖರ್ ಅವರು, ಮತ್ತೆ ಈಗಿನ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರು ಮಂತ್ರಿಗಳಾಗಿದ್ದರು. ಅವ್ರ ಹತ್ರ ಹೋದ್ವಿ, ಅವ್ರೇನು ನಮ್ಮನ್ನು ಹಚ್ಕೊಳ್ಳಿಲ್ಲ. ಅವರು ಇದ್ರ ಬಗ್ಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ. ಬಟ್ ಇವತ್ತು ಒಂದು ಮಾತನ್ನು ನಾನು ಖಂಡಿತವಾಗಿ ಹೇಳಬೇಕು. ಕರ್ನಾಟಕ ವಿಧಾನ ಪರಿಷತ್ನೊಳಗೆ ಸಭಾನಾಯಕರಾಗಿದ್ದರು ಎಚ್ ಕೆ ಪಾಟೀಲ್ ಅವರು. MLC ಆಗಿದ್ದ ಅಶೋಕ್ ಕಟ್ಟಿಮನಿ ಅವರು ನಮ್ಮನ್ನು ಎಚ್ ಕೆ ಪಾಟೀಲ್ರ ಕಡೆ ಕರ್ಕೊಂಡು ಹೋದ್ರು. ಎಚ್ ಕೆ ಪಾಟೀಲರು ಬರೋಬ್ಬರಿ 1 ವರ್ಷ ನಿರಂತರ ಹೋರಾಟ ಮಾಡಿದ ನಂತರ MC ನಾಣಯ್ಯನವರು ಕಾನೂನು ಮಂತ್ರಿಯಾಗಿದ್ದರು. MC ನಾಣಯ್ಯನವರು ಇಡೀ ರಾಜ್ಯದಾದ್ಯಂತ ದಾಖಲಾಗಿದ್ದ 2,000 ಪ್ರಕರಣಗಳನ್ನು, ನಮ್ಮ ಪ್ರಕರಣ ವಿತ್ಡ್ರಾ ಮಾಡೋದಕ್ಕೋಸ್ಕರ 2,000 ಪ್ರಕರಣಗಳನ್ನು ವಿತ್ಡ್ರಾ ಮಾಡೋದಕ್ಕೆ ಕ್ಯಾಬಿನೆಟ್ಗೆ ಪ್ರಪೋಸಲ್ ಅನ್ನು ಸಲ್ಲಿಸಿ ಅದನ್ನು ಹಿಂತೆಗೆದುಕೊಂಡ್ರು. ಅದು ಹೇಗಂದ್ರೆ, ಒಂದು ಪ್ರಕರಣ ಹೇಗೆ ನಮ್ಮ ಬದುಕನ್ನು ಉದ್ಧ್ವಸ್ತಗೊಳಿಸ್ಬೋದು, ನಮ್ಮ ಬದುಕನ್ನು ಹೈರಾಣ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದು ಕಡೆಗೆ 2 ವರ್ಷಗಳ ನಿರಂತರ ಹೋರಾಟದ ನಂತರ ನನಗೆ ರಾಜ್ಯ ಸರ್ಕಾರಕ್ಕೆ KAS ಅಧಿಕಾರಿಯಾಗಿ ಜಾಯಿನ್ ಆಗೋದಕ್ಕೆ ಅವಕಾಶ ಸಿಕ್ತು. 97ರಲ್ಲಿ ನಾನು ನನ್ನ ವೃತ್ತಿಯನ್ನು ಉಪನಿರ್ದೇಶಕನಾಗಿ ಆಹಾರ ಇಲಾಖೆಯಲ್ಲಿ ಪ್ರಾರಂಭ ಮಾಡಿದೆ. 1997ರಿಂದ 2020ರವರೆಗೆ ಹಾವೇರಿ, ಬಾಗಲಕೋಟೆ, ಕೊಪ್ಪಳ, ಕಾರವಾರ, ಗದಗ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸಿದೆ. ಇಲ್ಲಿಯೂ ಕೂಡ ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿಯೂ ಕೂಡ ನಾನು ಜಾತಿಯ ಕಾರಣಕ್ಕೆ ಅವಮಾನಿತನಾಗಿದ್ದುಂಟು. ಒಂದು ಘಟನೆಯನ್ನು ಈ ಸಂದರ್ಭದೊಳಗೆ ನಾನು ನೆನಪಿಸ್ಕೊಳ್ತೀನಿ. ಕೊಪ್ಪಳದೊಳಗೆ ನನಗೆ ಬಾಡಿಗೆ ಮನೆ ಸಿಗಲಿಲ್ಲ. ಕ್ಲಾಸ್ 1 ಆಫೀಸರ್ ಆಗಿದ್ದರೂ ಕೂಡ ಬಾಡಿಗೆ ಮನೆ ಸಿಗಲಿಲ್ಲ. ಬಾಡಿಗೆ ಮನೆ ಪಡ್ಕೊಳ್ಳೋ ದುಸ್ಸಾಹಸಕ್ಕೂ ನಾನು ಹೋಗಲಿಲ್ಲ. ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದೊಳಗೆ ಕ್ವಾರ್ಟರ್ಸ್ಗಳನ್ನು ಕಟ್ತಾ ಇದ್ರು. ಇನ್ನೂ ಸಿದ್ಧತಾ ಹಂತದೊಳಗಿದ್ದು. ನಾ DC ಅವ್ರಿಗೆ ಹೋಗಿ ಕೇಳಿದೆ, ನನಗೆ ಕ್ವಾರ್ಟರ್ಸ್ ಬೇಕು. ಇಲ್ಲ, ಇನ್ನೂ ರೆಡಿನ ಆಗಿಲ್ಲ, ನೀವು ಹೆಂಗೆ ಹೋಗ್ತೀರಿ ಅಂತ. ಈಗ ಹೆಂಗೈತೆ ಹಂಗೆ ಕೊಡ್ರೆ ನಾ ಅಲ್ಲಿ ಹೋಗ್ತೀನಿ ಅಂತ ಹೇಳಿ ನಾನು ಮೊದಲ ಅಕ್ಕುಪಂಟ ಅಲ್ಲಿ ಆ ಮನೆಗೆ ಹೋದ್ವಿ. ಇನ್ನೂ ಅರ್ಧಂಬರ್ಧ ಇತ್ತು. ನಾವು ಹಂಗೂ ಹಿಂಗೂ ಮಾಡಿ ಸಾವರ್ಸ್ಕೊಂಡು ಹೋದ್ವಿ. ಹೋದ್ಮೇಲೆ ಆ ಜಿಲ್ಲಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಅದಾದ ನಂತರ 1.5 ವರ್ಷದ ನಂತರ ಮತ್ತೊಬ್ಬ ಜಿಲ್ಲಾಧಿಕಾರಿ ಬಂದರು. ಅವನು ಮಹಾ ದುಷ್ಟ, ಮಹಾ ಕೋಮುವಾದಿ, ಮಹಾ ಏನಂತ ವಂಚಕ. ಅವನು SC/ST ಕಂಡ್ರೆ ಆಗ್ತಿರ್ಲಿಲ್ಲ ಅವನಿಗೆ. ಅವನು ನನಗೆ ಕ್ವಾರ್ಟರ್ಸ್ ಬಿಡ್ಬೇಕು, ನೀವು ಅದನ್ನು DYSP ಕೊಡಬೇಕು ಅಂತ ಹೇಳಿ ತುಂಬ ಒತ್ತಡ ಹಾಕಿ ತುಂಬ ಹೈರಾಣ ಮಾಡ್ದ. ಕೊನೆಗೆ ಅವನಿಗೆ ಒಂದು ಮಾತು ಹೇಳಿದೆ ನಾನು, ನೀನು ಸತ್ತ ನಂತರ ಖಂಡಿತವಾಗಿಯೂ ಕೂಡ ನರಕಕ್ಕೆ ಹೋಗ್ತೀನಿ, ನೀನು ನನಗಿಷ್ಟು ಹಿಂಸೆ ಕೊಟ್ಟಿದ್ದಿ, ನೀನು ಹಿಂಸೆಯಿಂದ ಸಾಯ್ತೀನಿ ನೀನು ಅಂಥೇಳಿ ನಾನು ಅವನಿಗೆ ಶಾಪ ಹಾಕಿ ಆ ಕ್ವಾರ್ಟರ್ಸನ್ನು ತೆರವು ಮಾಡಬೇಕಾದ ಒಂದು ಪರಿಸ್ಥಿತಿ ಬಂತು. ಇವೆಲ್ಲ ನಮ್ಮ ಬದುಕಿನ ಸುತ್ತಮುತ್ತ ನಡೆದಿರ್ತಕ್ಕಂಥ ಘಟನೆಗಳು, ಹೈರಾಣ ಮಾಡುವಂಥ ಘಟನೆಗಳು. ಇವೆಲ್ಲವುಗಳ ಮಧ್ಯೆಯೂ ಕೂಡ ನನ್ನ ವೃತ್ತಿಯನ್ನು ನಾನು ಪ್ರೀತಿಸಿದ್ದೀನಿ, ನನ್ನ ವೃತ್ತಿಯನ್ನು ನಾನು ಗೌರವಿಸಿದ್ದೀನಿ ಮತ್ತು ನನ್ನ ವೃತ್ತಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾನು ನಿರಂತರವಾಗಿ ಮಾಡ್ತಲೇ ಬಂದೆ ಅನ್ನುವಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಧಾರವಾಡದಲ್ಲಿ ಕೆಲಸ ಮಾಡುವಾಗ ಜಿಲ್ಲಾಧಿಕಾರಿಗಳಾಗಿದ್ದ SB ಬೊಮ್ಮನಹಳ್ಳಿ ಅವರು ನನಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿದರು. ನಾನು ಸಲ್ಲಿಸಿದ ಸೇವೆಗೆ ಸಂದಿರತಕ್ಕಂಥ ಗೌರವ ಅದು. ಮತ್ತು ನಾನು NSS ಕೋಆರ್ಡಿನೇಟರ್ ಆಗಿ ಅತ್ಯುತ್ತಮವಾದ ಕೆಲಸ ಮಾಡಿದ್ದ ಕಾರಣಕ್ಕಾಗಿ 1995ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಅತ್ಯುತ್ತಮ ಸಂಯೋಜನಾಧಿಕಾರಿ ಪ್ರಶಸ್ತಿಯನ್ನು ಕೂಡ ನಾನು ಪಡೆದುಕೊಂಡೆ. ನಾನೀಗ ಸುಮಾರು ಪುಸ್ತಕಗಳನ್ನು ಬರೆದಿದ್ದೀನಿ. ಇತ್ತೀಚೆಗೆ ದಲಿತ ಪ್ಯಾಂಥರ್ ಅನ್ನುವಂಥ ಒಂದು ಪುಸ್ತಕವನ್ನು ನಾನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಆ ಪುಸ್ತಕ ಇನ್ನೂ ಬಿಡುಗಡೆಯ ಹಂತದಲ್ಲಿದೆ. ಆ ಪುಸ್ತಕ ತುಂಬ ನನಗೆ ಹೊಸ ದಲಿತ ಚಳವಳಿಯ ಬಗ್ಗೆ ಹೊಸ ಹೊಳಹನ್ನು ಕೊಟ್ಟಿರತಕ್ಕಂಥ ಪುಸ್ತಕ ಅದು. JV ಪವಾರ್ ಅನ್ನುವಂಥವರು ದಲಿತ ಪ್ಯಾಂಥರ್ನ ಸಂಸ್ಥಾಪಕರು. ಅವರು ಅಧಿಕೃತವಾಗಿ ಬರೆದಿರತಕ್ಕಂಥ ದಲಿತ ಪ್ಯಾಂಥರ್ಸ್ ಅನ್ನುವಂಥ ಕೃತಿಯನ್ನು
ಇಂಗ್ಲೀಷ್ನಿಂದ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಇಷ್ಟು ಸಂತೃಪ್ತಿ ನನಗಿದೆ. ನನ್ನ ಬದುಕು, ಬರಹ ಮತ್ತು ಒಟ್ಟಾರೆ ಸಾಧನೆ ಹೋರಾಟದಿಂದ ಕೂಡಿತ್ತು, ಸಂಘರ್ಷಮಯವಾಗಿತ್ತು, ತುಂಬ ಕಠಿಣವಾಗಿತ್ತು. ಅವೆಲ್ಲವುಗಳ ಮಧ್ಯೆಯೂ ಕೂಡ ನಾವು ಜೀವಂತಿಕೆಯಿಂದ ಇರುವುದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಿರಂತರ ಓದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮತ್ತು ನಿರಂತರ ಹೋರಾಟ ಅಂತ ನಾನು ಈ ಸಂದರ್ಭದೊಳಗೆ ಹೇಳ್ತೀನಿ.